ತಾಲೂಕಿನ ಹಿರೇಕ್ಯಾತನಹಳ್ಳಿ ಗ್ರಾಮದ ಅನುದಾನಿತ ಶ್ರೀ ವೇಣುಗೋಪಾಲ ವಿದ್ಯಾಸಂಸ್ಥೆಯ ನೂತನ ಕೊಠಡಿಗಳನ್ನು ವಿಶೇಷ ಪೂಜೆ ಕೈಂಕರ್ಯ ಹೋಮ ಹವನಗಳ ಮೂಲಕ ಪೂಜೆ ಸಲ್ಲಿಸಿ ಉದ್ಘಾಟಿಸಲಾಯಿತು. ನಂತರದಲ್ಲಿ ಸಂಸ್ಥೆಯ ಅಧ್ಯಕ್ಷ ವಿಶ್ವೇಶ್ವರಯ್ಯ ಮಾತನಾಡಿ 1992ರಲ್ಲಿ ಪ್ರಾರಂಭವಾದ ಖಾಸಗಿ ಶಾಲೆ ಈಗ ಅನುದಾನಕ್ಕೆ ಒಳಪಟ್ಟಿರುವ ಈ ಸಂಸ್ಥೆಯನ್ನ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡಲು ಬಹಳ ಶ್ರಮವಹಿಸಿ ನಡೆಸುತ್ತಾ ಬಂದಿದ್ದೇವೆ. ವಿದ್ಯಾರ್ಥಿಗಳ ಸಂಖ್ಯೆಗೆ ಅನುಗುಣವಾಗಿ ಕೊಠಡಿಗಳ ಕೊರತೆಯಿಂದ ಬಾಡಿಗೆ ಕಟ್ಟಡದಲ್ಲಿ ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡುತ್ತಿದ್ದೆವು. ನಂತರ ಸಂಸ್ಥೆ ವತಿಯಿಂದ ನೂತನವಾಗಿ ಸುಮಾರು 65 ಲಕ್ಷ ವೆಚ್ಚದಲ್ಲಿ ಜಾಗ ಖರೀದಿ ಮತ್ತು 6 ಸುಸಜ್ಜಿತವಾದ ಕೊಠಡಿಗಳನ್ನು ನಿರ್ಮಾಣ ಮಾಡಿ ಉದ್ಘಾಟನೆ ಮಾಡಿದ್ದೇವೆ. ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಶಿಕ್ಷಣ ನೀಡುವುದೇ ನಮ್ಮ ಗುರಿ ಎಂದರು. ಇನ್ನು ಈ ಕಟ್ಟಡಕ್ಕೆ ಸರ್ಕಾರ ಯಾವುದೇ ಸಹಾಯಧನ ನೀಡಿಲ್ಲ, ನಾವೇ ಹೋರಾಟ ಮಾಡಿ ನಿರ್ಮಾಣ ಮಾಡಿದ್ದೇವೆ ಎಂದರು. ಈ ಸಂದರ್ಭದಲ್ಲಿ ಸಂಸ್ಥೆಯ ಉಪಾಧ್ಯಕ್ಷ ಜಗದೀಶ್, ನಿರ್ದೇಶಕರಾದ ಸುರೇಶ್, ಮುಖ್ಯ ಶಿಕ್ಷಕ ವೇಣುಗೋಪಾಲ್, ಹಿರಿಯ ಶಿಕ್ಷಕಿ ಮಂಗಳಾ, ಶಿಕ್ಷಕರುಗಳಾದ ಯೋಗೇಂದ್ರ, ನಟರಾಜ್, ನವೀನ್, ಮಂಜುಳಾ, ಲತಾ, ವಿಜಯಕುಮಾರಿ, ಅಮೀನಾ ಸೇರಿದಂತೆ ಪೋಷಕರು, ವಿದ್ಯಾರ್ಥಿಗಳು ಹಾಜರಿದ್ದರು. 1992ನೇ ಇಸ್ವಿಯಲ್ಲಿ ಒಂದು ಖಾಸಗಿ ಶಾಲೆಯನ್ನು ಹಿರೇಕ್ಯಾತನಹಳ್ಳಿ ಗ್ರಾಮದಲ್ಲಿ ಪ್ರಾರಂಭ ಮಾಡಿ ಸುಮಾರು 40 ವರ್ಷ ಕಳೆದಿದೆ. ಒಂದು ಹಳೆಯ ಒಂದು ಬಿಲ್ಡಿಂಗು ಆಯಿತು. ಮಕ್ಕಳ ಶಿಕ್ಷಣಕ್ಕಾಗಿ ಹೊಸ ಕಟ್ಟಡವನ್ನು ಕಟ್ಟಿ ಇವತ್ತು ಪ್ರಾರಂಭ ಮಾಡ್ತಾ ಇದ್ದೀವಿ. ಇಲ್ಲಿಗೆ ಬನ್ನಿ. ಇದಕ್ಕೆ ಗ್ರಾಮೀಣ ಪ್ರದೇಶದ ಶಾಲೆ ಇದು. ಈ ಅಕ್ಕಪಕ್ಕ ಮರೂರು, ಹಿರೇಕ್ಯಾತನಹಳ್ಳಿ, ಸೇರಿನಹಳ್ಳಿ, ಮೈಲಾಂಬೂರು, ಹೊನ್ನೇನಹಳ್ಳಿ ಗ್ರಾಮದ ಜನ ಎಲ್ಲರೂ ಮಕ್ಕಳನ್ನ ಕಳಿಸ್ಕೊಡ್ತಾ ಇದ್ದಾರೆ. ಇದು ಗ್ರಾಮಾಂತರ ಪ್ರದೇಶದ ಶಾಲೆ. ಇದು ಮುಂಚೆ ಖಾಸಗಿ ಶಾಲೆಯಲ್ಲಿ ಓಪನ್ ಮಾಡಿದಂಥ ಪರಿಸ್ಥಿತಿ ಒಂದು 20 ಮಕ್ಕಳಿಂದ ಸ್ಟಾರ್ಟಾಗಿ ಇವತ್ತು ಇಲ್ಲಿ ಈ ವರ್ಷ ಒಂದು 200 ಮಕ್ಕಳಿದ್ದಾರೆ. ಈ ಎಲ್ಲರಿಗೂ ಉಚಿತ ಶಿಕ್ಷಣವನ್ನು ಕೊಡ್ತಾ ಇದ್ದೀವಿ. ಹಾಗೂ ನಮ್ಮ ಶಾಲೆಯನ್ನು ಸುಮಾರು ಕೆಮ್ಮನಿ ರತ್ನಾಕರ್ ಅವರು ಅನುದಾನಕ್ಕೆ ಒಳಪಡಿಸಿ ನಮ್ಮ ಶಾಲೆಗಳ ಮಾಸ್ಟರ್ಗಳಿಗೆ ಒಂದು ಅನುದಾನವನ್ನು ಬಿಡುಗಡೆ ಮಾಡಿಕೊಟ್ಟಿದ್ದಾರೆ. ಮತ್ತು ನಮಗೆ ಇಲ್ಲಿ ಗಂಟ ಇದ್ದಂಥ ಎಲ್ಲ ಶಾಸಕರುಗಳು ಸುದಾ ನಮ್ಮ ಶಾಲೆಗೆ ಉತ್ತೇಜನ ಕೊಟ್ಟಿದ್ದಾರೆ. ಗ್ರಾಮಾಂತರ ಪ್ರದೇಶದ ಎಲ್ಲ ನಮ್ಮ ಹಿರೇಕ್ಯಾತನಹಳ್ಳಿ ಗ್ರಾಮಸ್ಥರುಗಳು, ಮರೂರು, ಹಿರೇಕ್ಯಾತನಹಳ್ಳಿ, ಮೈಲಾಂಬೂರು ಎಲ್ಲ ಅಕ್ಕಪಕ್ಕದ ಗ್ರಾಮಸ್ಥರು ಸಹಕಾರದಿಂದ ಈ ಶಾಲೆಯನ್ನು ಇಷ್ಟು ಉತ್ತಮವಾಗಿ ಬೆಳೆಸ್ತಾ ಇದ್ದೀವಿ.